ತುಂಬಾ ಸಿಂಪಲ್ಲಾಗಿ ಮಾಡುವಂತಹ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಇದು ತೊಗರಿಬೇಳೆ ಮತ್ತು ಹೆಸರು ಕಾಳನ್ನು ಹಾಕಿ ನೆನೆಸಿಟ್ಟು ಮಾಡುವಂಥದ್ದು. ತುಂಬ ಚೆನ್ನಾಗಿ ಬರುತ್ತೆ. ಅರ್ಜೆಂಟಾಗಿ ನಮಗೇನಾದ್ರೂ ಮಾಡಬೇಕು ಅಡುಗೆನ ಅಂತ ಇತ್ತಂದರೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ತುಂಬ ಸಖತ್ತಾಗಿ ಬರುತ್ತೆ ನೋಡಿ. ಫಸ್ಟಿಗೆ ನಾನಿಲ್ಲಿ 1 ಅವರು ನೆನೆಸಿಟ್ಕೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿದ್ದೀನಿ ನೋಡಿ. ಅದು ಬೇಯೋದಕ್ಕೆ ಅಂತ ಹೇಳಿ ಮುಳುಗೋಷ್ಟು ನೀರು ಸೇರಿಸಿದ್ದೀನಿ. ಇವಾಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಅಷ್ಟೇ ನಾನು ಬರ್ಸ್ಕೊಂಡಿದ್ದೀನಿ. ಇಷ್ಟು ಬೆಂದರೆ ಸಾಕಾಗತ್ತೆ ನೋಡಿ. ಕುಕ್ಕರ್ ಕೂಗಿ ಹಾರಿದೆ ನೋಡಿ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನಮಗೆ. ಇಷ್ಟು ಬೆಂದಿದೆ ನೋಡಿ. ನಮಗೆ 2 ವಿಷಲ್ ಬೇಯಿಸಿದ್ರೆ ಅಷ್ಟೇ ಸಾಕಾಗತ್ತೆ. ಇವಾಗ ನಾನು ಇದನ್ನು ರೆಡಿ ಮಾಡಲಿಕ್ಕೆ ಅಂತ ಹೇಳಿ ಇಲ್ಲಿ ನಾನು 1 ಈರುಳ್ಳಿ ಮತ್ತು 2 ಟೊಮ್ಯಾಟೊ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ನೋಡಿ. ಇದು ಒಗ್ಗರಣೆ ಹಾಕಿ ಮಾಡುವಂಥದ್ದು. ಅದಕ್ಕೆ ಇವಾಗ ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿ. ಇದು ಸಾಂಬಾರು ಪುಡಿ, ನಾವು ಬೇಳೆ ಸಾಂಬಾರು ಪುಡಿಗೆ ಯೂಸ್ ಮಾಡ್ತೀವಲ್ಲ ಅದು, ಮತ್ತು ಅರಿಶಿಣ ತೊಗೊಂಡಿದ್ದೀನಿ. ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದು ಆಯಿಲ್ ಕ್ಲೀನಾಗಿ ಆದಮೇಲೆ ನಾವೇನು ತೆಗೆದಿಟ್ಕೊಂಡಿರ್ತೀವಲ್ಲ ಸಾಸಿವೆ, ಅದನ್ನು ಸೇರಿಸ್ಕೊಬೇಕು. ಅದು ಚಟಪಟ ಅಂತ ಸೌಂಡ್ ಆದಮೇಲೆ, ಸಾಸಿವೆ ಎಲ್ಲ ಸಿಡಿದ್ಮೇಲೆ ಇವಾಗ ನಾನು ಈರುಳ್ಳಿ ಮತ್ತು ಕರಿಬೇವನ್ನ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ. ಈ ಟೈಮಲ್ಲಿ ನಾನು ಟೊಮೆಟೊನು ಕೂಡ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಚಿಕ್ಕ ಚಿಕ್ಕದಾಗಿ, ಆ ಟೊಮೆಟೊನು ಕೂಡ ನಾನು ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಫ್ರೈ ಎಲ್ಲ ಆಗಲಿಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಸಾಲ್ಟು ಕೂಡ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ನಾನು ಸಾಲ್ಟ್ ಸೇರಿಸ್ಕೊಂಡು ಅದನ್ನು ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಮತ್ತು ನಾನು ಇವಾಗ ಏನು ಬೇಳೆ ಸಾಂಬಾರು ಪುಡಿ ಏನು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಇವಾಗ ನಾನು ಅದೇ ಟೊಮೆಟೊ ಜೊತೆಗೇ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ತೊಗರಿಬೇಳೆ ಮತ್ತು ಏನು ಹೆಸ್ರು ಕಾಳನ್ನ ಬೇಯಿಸಿ ಇಟ್ಕೊಂಡಿರ್ತೀವಿ ನೋಡಿ, ಅದನ್ನು ನಾನು ಇದ್ರೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಕ್ಲೀನಾಗಿ ಇದು ಮಾಡಬೇಕಾಗತ್ತೆ. ಮತ್ತು ಇದಕ್ಕೆ ನೀವು ಜಾಸ್ತಿ ನೀರು ಸೇರಿಸಿದ್ರೆ ಚೆನ್ನಾಗಾಗಲ್ಲ. ಹಾಗಾಗಿ ಕಡಿಮೆನೇ ನೀರು ಸೇರಿಸ್ಕೊಂಡು ಇದನ್ನು ಮಾಡುವಂಥದ್ದು. ಇವಾಗ ನಾನು ಅರಿಶಿನನೂ ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಅದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ಇವಾಗ ಸಾಲ್ಟು ಕೂಡ ಸೇರಿಸಿದ್ದೀನಿ. ಯಾಕೆಂದರೆ ನಾನು ಫಸ್ಟಿಗೆ ಟೊಮೊಟೊ ಬೇಯಲಿಕ್ಕೆ ಅಂತ ಹೇಳಿ ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ಇವಾಗ ಕಡಿಮೆನೇ ನಾನು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಚೆಕ್ ಮಾಡಿ ಹಾಕಿ. ಇವಾಗ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ತಾ ಇದ್ದೀನಿ. ಇವಾಗ ಇದು ಬೇಯಬೇಕಾಗತ್ತೆ, ಚೆನ್ನಾಗಿ ಕುದಿ ಬರಬೇಕು ನೋಡಿ. ಇವಾಗ ಕುದಿ ಬೆಂದಿದೆ. ಕುದಿ ಎಲ್ಲ ಆದಮೇಲೆ ನಾನಿವಾಗ ಏನು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇದು ರೆಡಿ ಆಗಿದೆ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಬಿಸಿ ಬಿಸಿ ರೈಸ್ಗೆ ಇದನ್ನು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಇದನ್ನು ಚಪಾತಿಗೂ ಕೂಡ ನೀವು ಮಾಡ್ಕೊಬೋದು. ಅಷ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ರೆಸಿಪಿನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಇದು ನಾನಿವತ್ತು ಮಾಡಿರೋಂಥದ್ದು ರೈಸ್ಗೆ, ಹಾಗಾಗಿ ನಾನು ಇಷ್ಟು ಸ್ವಲ್ಪ ತೆಳ್ಳೆ ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳೆ ಮಾಡ್ಕೊಬೇಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಅರ್ಜೆಂಟಾಗಿ ನಾವೇನಾದರೂ ಮಾಡ್ಕೊಬೇಕು ಅಂತ ಇದ್ದರೆ ಇದನ್ನು ನಾವು ಮಾಡ್ಕೊಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.